Hi, hello everyone. Welcome back to my YouTube channel, Miss Varsha. I know ನಾನು ಇಷ್ಟು ದಿವಸದಿಂದ ಯಾವ ವಿಡಿಯೋನೂ ಅಪ್ಲೋಡ್ ಮಾಡಿಲ್ಲ ಅಂತ ಬಿಕಾಸ್ ನಾನು ಸ್ವಲ್ಪ ಟೈಟ್ ಶೆಡ್ಯೂಲ್ ತುಂಬ ಬ್ಯುಸಿ ಇದ್ದೆ. ಸೊ ಅದಕ್ಕೋಸ್ಕರ ನಾನು ಯಾವ ವೀಡಿಯೋಸು ಮಾಡೋಕ್ಕಾಗಲಿಲ್ಲ. ವೀಡಿಯೋಸ್ ಮಾಡಿದರೂ ಎಡಿಟ್ ಮಾಡೋಷ್ಟು ಟೈಮ್ ಇದ್ದಿರಲಿಲ್ಲ. ಸೊ ಇವತ್ತಿಂದ ನಾನೇ 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ, ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇವತ್ತಿಂದ ಮಿಸ್ ಮಾಡ್ತಿರಂಗೆ ಎವ್ರಿ ಡೇ ಡೈಲಿ ವ್ಲಾಗ್ ಹಾಕ್ತಾಯಿದ್ದೀನಿ. ಸೊ ಮಿಸ್ ಮಾಡ್ತಿರಂಗೆ ನೋಡಿ. ಫಸ್ಟು ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ತೀನಿ ಎವ್ರಿ ಡೇ ವಿತೌಟ್ ಮಿಸ್ ಸನ್ಸ್ಕ್ರೀನ್ ಎಲ್ಲರೂ ಅಪ್ಲೈ ಮಾಡಿ. ಆ್ಯಂಡ್ ಹಾಗೆ ನಾನು ಫೌಂಡೇಶನ್ಸ್ ಎಲ್ಲ ಯಾವುದನ್ನು ಯೂಸ್ ಮಾಡಲ್ಲ, ನಾರ್ಮಲ್ ಕ್ರೀಮ್ ಮಾತ್ರನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ನಾನು ಸ್ವಲ್ಪ ಲೈಟಾಗಿ ಕ್ರೀಮ್ನೆಲ್ಲ ಹೋಗಿಸ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ಪೌಡರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಐಬ್ರೋಸ್ ನನಗೆ ಕಂಪಲ್ಸರಿ ಇರಲೇಬೇಕು ಬಿಕಾಸ್ ನಾನು ಜಾಸ್ತಿ ಐ ಮೇಕಪ್ ಎಲ್ಲ ಮಾಡೋದಿಲ್ಲ ಡೈಲಿ ಆಫೀಸ್ ಯೂಸ್ಗೆ. ಸೊ ಸ್ವಲ್ಪ ಐಬ್ರೋಸ್ ಬೋಲ್ಡಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಸ್ವಲ್ಪ ವ್ಯಾಸ್ಲಿನ್ ಹಚ್ಕೊಂಡು ಐ ಸ್ಟಾರ್ಟ್ ವೇರಿಂಗ್ ಲಿಪ್ಸ್ಟಿಕ್. ನನಗೆ ಮೋಸ್ಟ್ ಆಫ್ ದ ಟೈಮ್ ನಾನು ಪ್ರಿಫರ್ ಮಾಡೋದು ಮ್ಯಾಟ್ ಲಿಪ್ಸ್ಟಿಕ್ ಬಿಕಾಸ್ ನನ್ನ ಲಿಪ್ಸ್ಗೆ ಅದು ತುಂಬಾ ಚೆನ್ನಾಗಿ ಸ್ವೀಟ್ ಆಗಿದೆ ಮ್ಯಾಟ್ ಲಿಪ್ಸ್ಟಿಕ್. ಸೊ ಅದಕ್ಕೋಸ್ಕರ ಆ್ಯಂಡ್ ನಾನು ಹಾಗೆ ಅಂದ್ಕೊಂಡಿದ್ದೆ ಎವ್ರಿ ಡೇ ಒಂದೊಂದು ಹೇರ್ ಸ್ಟೈಲ್ ಮಾಡೋಣ ಅಂತ. ಬಟ್ ಗಾಡಿಯಲ್ಲಿ ಹೋಗೋದ್ರಿಂದ ನನಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಬಿಕಾಸ್ ಹೆಲ್ಮೆಟ್ ಎಲ್ಲ ಹಾಕಿದಾಗ ಹೇರ್ ಸ್ಟೈಲ್ ಎಲ್ಲ ಹಾಳಾಗುತ್ತೆ. ಆದರೂ ಇವತ್ತು ಫಸ್ಟ್ ಡೇ ಅಂತ ಅಂದ್ಬಿಟ್ಟು ನಾನು ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ. ಇದು ನನ್ನ ಇವತ್ತಿನ ಹೇರ್ ಸ್ಟೈಲ್. ಆ್ಯಂಡ್ ಇವತ್ತಿನ ಔಟ್ಫಿಟ್ ಬಂದು ಬ್ಲ್ಯಾಕ್ ಜೀನ್ಸ್ ಮತ್ತು ಒಂದು ಗ್ರೀನ್ ಟಾಪ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಎವ್ರಿ ಡೇ ಮಾರ್ನಿಂಗ್ 1 ಗ್ಲಾಸ್ ಆಫ್ ಹಾಟ್ ವಾಟರ್ ನಾನು ತಗೊಳ್ತೀನಿ. ಆ್ಯಂಡ್ ಹಾಗೆ ಇನ್ನು ಆಫೀಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೆ. ಸೊ ನಂದು ಇದು ಔಟ್ಫಿಟ್ ಅಟೈರ್ ಆಚೆ ಹೋಗಬೇಕಾದ್ರೆ ಆಫೀಸ್ಗೆ. ಆ್ಯಂಡ್ ನಾನು ಲಂಚೆಲ್ಲ ಯಾವುದನ್ನು ಕ್ಯಾರಿ ಮಾಡೋದಿಲ್ಲ ಬಿಕಾಸ್ ಆಫೀಸ್ 8 o'clock ಸ್ಟಾರ್ಟ್ ಆಗೋದ್ರಿಂದ ಆಫೀಸಲ್ಲೇ ನಂದು ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಕೂಡ ಆಗೋಗ್ಬಿಡುತ್ತೆ. ಸೊ ನಾನು ಯಾವ ಬಾಕ್ಸಸ್ಸು ಏನು ಕ್ಯಾರಿ ಮಾಡಲ್ಲ. ಆಫೀಸಿಂದ ವಾಪಸ್ ಮನೆಗೆ ಬಂದೆ ಯೂಶ್ವಲಿ 5 o'clock ಎಲ್ಲ ನಾನು ಮನೆಗೆ ಬಂದುಬಿಡ್ತೀನಿ. ಮನೆಗೆ ಬಂದು ಕೂತ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್, ಆಫೀಸಲ್ಲೇ ಸ್ನ್ಯಾಕ್ಸು ಕೂಡ ಕೊಡ್ತಾರೆ. ನಾವು ಟೈಮ್ ಇದ್ದಾಗ ಸ್ನ್ಯಾಕ್ಸು ಕೂಡ ಮಾಡಿಕೊಂಡು ಬರ್ತೀವಿ ಎಲ್ಲರೂ. ಇಲ್ಲ ಅಂತಂದರೆ ಡೈರೆಕ್ಟ್ ಹಾಗೆ ಮನೆಗೆ ಬಂದು ಏನು ಸ್ನ್ಯಾಕ್ಸ್ ತಿಂದಿಲ್ಲ ಅಂತಂದರೆ ಮನೇಲೂ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಕೊಂಡು ಕೂತ್ಕೊಂಡಿದ್ದೆ. ಆ್ಯಂಡ್ ಅವತ್ತಿನ ದಿವಸ ಮಳೆ ಬರ್ತಿತ್ತು. ಸೊ ನನಗೆ ಮಳೆ ಅಂದರೆ ಇಷ್ಟ ಇಲ್ಲ, ಮಳೆ ನೋಡೋದಕ್ಕೆ ಇಷ್ಟ ಅಷ್ಟೇ. ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಡಿನ್ನರ್ ಮಾಡಿದೆ. ನಾನು ಡಿನ್ನರ್ ಡೈಲಿ ತುಂಬ ಲೈಟ್ ಡಿನ್ನರ್ ಮಾಡ್ತೀನಿ. ರೈಸ್ ಆ್ಯಂಡ್ ಪಾಲಕ್ ಸಾರು ಮಾಡಿದರು. ಸೊ ಅಷ್ಟೇ, ನಾನು ಜಾಸ್ತಿ ಎಲ್ಲ ಹೆವಿಯಾಗಿ ತಿನ್ನಲ್ಲ ರಾತ್ರಿ ಹೊತ್ತು ಬಿಕಾಸ್ ನಂದು ಆಫ್ಟರ್ನೂನೇ ತುಂಬ ಹೆವಿ ಆಗೋಗ್ಬಿಟ್ಟಿರುತ್ತೆ ಆಫೀಸಲ್ಲಿ. ಸೊ ಹಾಗೆ ಕಾಲೇಜ್ ವರ್ಕ್ ಮಾಡ್ತಾ ಸೊ ಮುಗೀತು. ಇವಾಗ ಒಂದು ಸ್ವಲ್ಪ ಇತ್ತಷ್ಟೇ, ಇವಾಗ ಮುಗೀತು. ಮುಗಿದ ತಕ್ಷಣ ಮಾಡ್ತಾನೆ ಅಂದ್ಕೊಳ್ತಿದ್ದೆ ನಿಮ್ಮ ಹತ್ರ ಯಾಕೆ ಶೇರ್ ಮಾಡಬಾರ್ದು, ನನಗೆ ರೀಸೆಂಟಾಗಿ ಆಗಿದ್ದು ಒಂದು ಸಿಚುವೇಶನ್ ಬಗ್ಗೆ ಅಂತ ಅಂದ್ಬಿಟ್ಟು. ಸೊ ನಾವು ರೀಸೆಂಟಾಗಿ ತಮಿಳ್ನಾಡು ಹತ್ರ ಹೋಗಿದ್ವಿ. ಪ್ಲೇಸ್ ಬಂದು ವೇಲೂರು ಹತ್ರ. ಸೊ ಎಲ್ಲ ಹೋಗಿದ್ವಿ, ಹ್ಯಾಪಿಯಾಗಿತ್ತು. ಎಲ್ಲ ವಾಪಸ್ ಬಂದ್ವಿ. ಅರ್ಜೆಂಟಲ್ಲಿ ಬಸ್ ಬುಕ್ ಮಾಡಿರಲಿಲ್ಲ. ಸೊ ಯಾವ ಬಸ್ ಸಿಕ್ಕುತ್ತೋ ಆ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ, ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ವಿ. ಡೈರೆಕ್ಟ್ ಬಸ್ ಸ್ಯಾಟಲೈಟ್ ಬ್ಯಾಂಗ್ಳೂರಿಗೆ ಬಸ್ ಬಂತು. ಸೊ ಆ ಬಸ್ಸಲ್ಲಿ ಹತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹತ್ಕೊಂಡು ನೋಡಿದ್ರೆ ಬಸ್ಸಲ್ಲಿ ಸೀಟ್ ಇಲ್ಲ. ಸೊ ನಾವೇನು ಅಂದ್ಕೊಂಡ್ವಿ, ಓಕೆ ನೆಕ್ಸ್ಟ್ ಸ್ಟಾಪಲ್ಲಿ ಎಲ್ಲಾದರೂ ಇಳ್ಕೊತಾರೆ, ವೇಲೂರು ನೆಕ್ಸ್ಟ್ ಸ್ಟಾಪ್ ಆಂಬೂರಲ್ವ. ಸೊ ಅಲ್ಲಿ ಎಲ್ಲಾದರೂ ಇಳ್ಕೊತಾರೆ ಯಾರಾದರೂ ಒಬ್ಬರು, ಅಟ್ಲೀಸ್ಟ್ 1 2 to 3 ಮೆಂಬರ್ಸ್ ಅಲ್ಲಿ ನಾವು ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹತ್ಕೊಂಡ್ವಿ. ಹತ್ಕೊಂಡಾದ್ಮೇಲೆ ಕಂಡಕ್ಟರ್ ಹತ್ರ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಳ್ತಿದ್ದಂಗೆ ಕಂಡಕ್ಟರ್ಗೆ ಹೇಳಿದ್ವಿ ಕೂಡ ಕನ್ನಡದಲ್ಲಿ.
ಕನ್ನಡದಲ್ಲಿ ಹೇಳಿದ್ವಿ, ಯಾರಾದರೂ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಪ್ಲೀಸ್ ನಮ್ಗೆ ಹೇಳಿ ಅಂತ ಅಂದ್ಬಿಟ್ಟು. ಹಾಗೆ ಇನ್ನೊಂದು ಸತಿನೂ ಕೂಡ ಹೇಳಿದ್ವಿ, 2 ಟೈಮ್ಸ್ ಹೇಳಿದ್ವಿ, ಯಾರಾದರೂ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದ್ರೆ ಹೇಳಿ ಅಂತ ಅಂದ್ಬಿಟ್ಟು. ಅವ್ರು ಏನೂ ರಿಪ್ಲೈ ಮಾಡಿಲ್ಲ, ಏನೂ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೀಗೀಗೆ ಅಂದ್ಕೊಂಡು ಹೊರಟೋದ್ರು. ಸೊ ನಮ್ಗೆ ಅಲ್ಲೊಂದು ಸ್ವಲ್ಪ ಹಿಂಟ್ ಆಯಿತು, ಏನಕ್ಕೆ ನಾವು ಕನ್ನಡದಲ್ಲಿ ಮಾತಾಡಿದ್ವಿ ಅಂತ ಅಂದ್ಬಿಟ್ಟು ಏನಾದರೂ ಈ ಥರ ಬಿಹೇವಿಯರ್ ತೋರಿಸ್ತಿದ್ದಾರಾ? ಬಿಕಾಸ್ ಬಸ್ ಹೋಗ್ತಿರೋದು ಬ್ಯಾಂಗ್ಳೂರ್ಗೆ ಅಲ್ವಾ. ವಾಟ್ ಎವರ್, ನಾವು ತಮಿಳ್ನಾಡಲ್ಲಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಬಟ್ ನಾವು ಹತ್ತಿರೋ ಬಸ್ಸು ಬ್ಯಾಂಗ್ಳೂರು ಬಸ್. ಓಕೆ, ಆಮೇಲೆ ಓಕೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದ್ವಿ. ಇಗ್ನೋರ್ ಮಾಡಿಬಿಟ್ಟು ಓಕೆ ಯಾರು ಇಳಿತಾರೋ ಅಲ್ಲೋಗಿ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ಆ್ಯಂಡ್ ಆಮೇಲೆ ನೆಕ್ಸ್ಟ್ ಸ್ಟಾಪಲ್ಲಿ ಇನ್ನೊಂದು ಸ್ವಲ್ಪ ಜನ ಹತ್ಕೊಂಡ್ರು, ನಮಗೆ ಸೀಟ್ ಸಿಕ್ಕಿಲ್ಲ. ನೆಕ್ಸ್ಟ್ ಸ್ಟಾಪಲ್ಲಿ ಹತ್ಕೊಂಡವರಿಗೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಇನ್ನೂ ಇಬ್ಬರು ಇಳಿತಾರೆ ಅಂತ ನಿಂತಿರೋರಿಗೆ ಕಂಡಕ್ಟರ್ ಹೇಳ್ತಿದ್ದಾರೆ ತಮಿಳಲ್ಲಿ. ನನಗೆ ಫುಲ್ ತಮಿಳು ಅರ್ಥ ಆಗುತ್ತೆ, ಸೊ ನನಗೆ ಮಾತಾಡೋದಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅಷ್ಟು ಫ್ಲೂಯೆಂಟಾಗಿ ನಾನು ತಮಿಳು ಮಾತಾಡೋದಕ್ಕೆ ಬರೋದಿಲ್ಲ, ಒಂದು ಸ್ವಲ್ಪ ಮ್ಯಾನೇಜಬಲ್ ಅಷ್ಟು ಮಾತಾಡ್ಬೋದು. ಅವ್ರು ಕಂಡಕ್ಟರ್ ಬಂದ್ಬಿಟ್ಟು ಹೇಳ್ತಿದ್ದಾರೆ ಬೇರೆ ತಮಿಳಿಯನ್ಗೆ, ನೆಕ್ಸ್ಟ್ ಸ್ಟಾಪಲ್ಲಿ ಅವರು ಇಳ್ಕೊಳ್ತಾರೆ, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು. ನನಗೆ ಕೋಪ ಬಂತು, ನಾವು ಹೇಳಿದ್ರೂ ನಮ್ಗೆ ಹೇಳಿಲ್ವಲ್ಲ ಅಂತ. ಆಮೇಲೆ ಇನ್ನೊಂದು ಸ್ಟಾಪಲ್ಲಿ ಹೋದ್ರು, ಅವ್ರು ಕೂತ್ಕೊಂಡ್ರು. ಆ್ಯಂಡ್ ಆಮೇಲೆ ಇನ್ನೊಬ್ಬರು ಬೇರೆಯವ್ರು ಹತ್ಕೊಂಡಾದ್ಮೇಲೆ ಅವರು ಟಿಕೆಟ್ ತಗೊಳ್ಬೇಕಾದ್ರೆ ಅವ್ರಿಗೂ ಕೂಡ ಹೇಳ್ತಿದ್ದಾರೆ, ನೆಕ್ಸ್ಟ್ ಸ್ಟಾಪಲ್ಲಿ ಈ ಸೀಟ್ ಆದರೂ ಖಾಲಿ ಆಗುತ್ತೆ, ಇಲ್ಲ ಆ ಸೀಟ್ ಆದರೂ 2 ಸೀಟೂ ಖಾಲಿ ಆಗುತ್ತೆ, ಇಲ್ಲಾದರೂ ಕೂತ್ಕೊಳ್ಳಿ, ಇಲ್ಲಾಂದರೆ ಅಲ್ಲಾದರೂ ಕೂತ್ಕೊಳ್ಳಿ ಅಂತ. ನಾನು ಅವ್ರ ಮುಂದೆನೇ ನಿಂತಿದ್ದೀನಿ, ನಾವು ಹತ್ತಿರೋ ಸ್ಟಾಪಿಂದ ಹಿಡಿದು ನಾವು ಬರೋ ಸ್ಟಾಪ್ವರೆಗೂ ಇಲ್ಲೇ ನಿಂತಿದ್ದೀನಿ, ಲೈಕ್ 1, 2, 3 ಸ್ಟಾಪ್ವರೆಗೂ. ಕಂಡಕ್ಟರ್ ಒಂದು ಮಾತು ಸಹ ನಮ್ಗೆ ಹೇಳಿಲ್ಲ, ಅಲ್ಲಿ ಸೀಟ್ ಖಾಲಿ ಆಗುತ್ತೆ, ನೀವು ಅಲ್ಲೋಗಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆ್ಯಂಡ್ ದಟ್ಟು ಐ ಆಮ್ ಎ ಗರ್ಲ್, ಲೇಡಿ. ಯಾರಿಗೆ ಅವ್ರು ಹೇಳಿದ್ರು, ಇಬ್ಬರು ಕೂಡ ಜೆಂಟ್ಸ್. ಓಕೆ ಆಯಿತು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಬಂದು ಹೇಳಿದಾಗ ನನಗೆ ತುಂಬಾ ಕೋಪ ಬಂತು. ನಾನು ಆಗಲೇ ಡಿಸೈಡ್ ಮಾಡಿಕೊಂಡೆ, ಅವ್ರನ್ನಂತೂ ಕೂತ್ಕೊಳ್ಳೋದಕ್ಕೆ ಬಿಡಲ್ಲ, ನಾನೇ ಹೋಗಿ ಕೂತ್ಕೊಳ್ತೀನಿ. 2 ಜಾಗದಲ್ಲಿ ಯಾವುದೋ ಒಂದು ಜಾಗದಲ್ಲಿ ನಾನು ಕೂತ್ಕೊಳ್ತೀನಿ, ಅವರೊಬ್ಬರನ್ನ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಜಾಗ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು. ಓಕೆ ಫೈನ್ ಅಂತ ಅಂದ್ಬಿಟ್ಟು ಸ್ಟಾಪ್ ಬರೋ ಹತ್ರ ಏನು ಮಾಡಿದ್ರು, ನಾನೇನು ಮಾಡಿದೆ, ಇವರು ಯಾರು ಇಳಿಬೇಕಾಗಿತ್ತು ಅವರು ಜಾಗ ಬಿಡಿ ಅಂತ ಅಂದ್ಬಿಟ್ಟು, ಇನ್ನೂ ಸ್ಟಾಪ್ ಬಂದಿಲ್ಲ, ಅಷ್ಟು ಬೇಗನೆ ಜಾಗ ಬಿಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ರು. ಸೊ ಅವ್ರೇನು ಮಾಡಿದ್ರು, ಅವರು ಸ್ವಲ್ಪ ಮೂವ್ ಆದರು ಈ ಕಡೆ ಸೈಡ್ಗೆ. ಸೊ ನಾನೇನು ಮಾಡಿದೆ, ನಾನು ಬ್ಯಾಗ್ ತೊಗೊಂಡು ನಾನು ಆ ಕಡೆ ಸೈಡ್ಗೆ ಹೋದೆ. ನೀವು ಈ ಕಡೆ ಬರ್ತಾಯಿದ್ದೀರಲ್ಲ, ನೀವು ಬಂದುಬಿಡಿ ಈ ಕಡೆಗೆ, ನಾನು ಆ ಕಡೆ ಹೋಗಿ ನಿಂತ್ಕೊಳ್ತೀನಿ ಅಂತ. ಅವ್ರು ಯಾರು ನಿಂತಿದ್ದಾರೆ, ಅವರು ತಮಿಳಲ್ಲಿ ನನಗೆ ಹೇಳ್ತಿದ್ದಾರೆ, ನಾವು ಇಳಿಬೇಕಲ್ವ, ನಮಗೆ ಜಾಗ ಕೊಡಿ ಅಂತ, ಇನ್ನೂ ಸ್ಟಾಪೇ ಬಂದಿಲ್ಲ. ಸೊ ನಾನು ಎತ್ಕೊಂಡಂದೆ, ಸಮಾಧಾನವಾಗಿರಿ, ಸ್ಟಾಪ್ ಬಂದಾಗ ನಾನು ಜಾಗ ಮಾಡಿಕೊಡ್ತೀನಿ ಅಂತ. ಅವರು ಮುಖನ ಒಂಥರ ಎಲ್ಲ ಮಾಡ್ತಿದ್ದಾರೆ, ಹೀಗೆ ಎಲ್ಲನೂ. ಆಮೇಲೆ ಮತ್ತೆ ಇನ್ನೊಂದು ಸತಿ ಹೇಳ್ತಿದ್ದಾರೆ, ಇನ್ನೂ ಸ್ಟಾಪೇ ಬಂದಿಲ್ಲ, ಆಗಲೇ ಇನ್ನೊಂದು ಸತಿ ಹೇಳ್ತಿದ್ದಾರೆ ಇಲ್ಲಿ ಜಾಗ ಕೊಡಿ ಇಳಿಬೇಕು ಅಂತ. ನಾನು ಜಸ್ಟ್ ಹೀಗೆ ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಸ್ಟಾಪ್ ಬಂತು. ಸ್ಟಾಪ್ ಬಂದಾದ್ಮೇಲೆ ನಾನು ಸೈಡ್ಗೆ ಹೋದೆ, ಅವ್ರು ಇಳ್ಕೊಳ್ಳೋ ಟೈಮ್ಗೆ ಅಲ್ಲಿ ಯಾರೋ ನಿಂತಿರೋ ಪರ್ಸನ್ ಅವ್ರದ್ದು ಬ್ಯಾಗ್ ಇಸ್ಕೊಂಡು ಈ ಲೇಡಿ ಪಕ್ಕ ಯಾರು ಲೇಡಿ ಕೂತಿದ್ರು ಇನ್ನೊಂದು ಸೀಟಲ್ಲಿ ಲೇಡಿ ಕೂತಿದ್ರು. ಯಾಕಂದರೆ ಆ ಬಸ್ಸಲ್ಲಿ ಒಂದು ಸೈಡ್ 3 ಸೀಟರ್, ಅದರ್ ಸೈಡ್ 2 ಸೀಟರ್ಸ್ ಇರುತ್ತೆ. ಸೊ 2 ಸೀಟರಲ್ಲಿ 1 ಲೇಡಿ ಕೂತಿದ್ರು, 3 ಸೀಟರಲ್ಲಿ 2 ಬಾಯ್ಸ್ ಕೂತ್ಕೊಂಡಿದ್ರು. ಸೊ ಅಲ್ಲಿ ನಿಂತಿರೋ ಒಂದು ಜೆಂಟ್ಸ್ ಬ್ಯಾಗ್ನ ತಗೊಂಡು ಲೇಡಿ ಪಕ್ಕದಲ್ಲಿ ಇರ್ತಿದ್ದಾರೆ. ಸೊ ಹೀ ಈಸ್ ಲೀಸ್ಟ್ ಬಾದರ್ಡ್, ನಾನು ಬಂದು ಇಲ್ಲಿ ನಿಂತಿದ್ದೀನಿ, ನೀನು ಹೆಂಗಾದರೂ ಹೋಗೋ, ಅವ್ರಿಗೆ ನಾನು ಜಾಗ ಮಾಡಿಕೊಡ್ತೀನಿ ಅಂತ. ನಾನೇನು ಮಾಡಿದೆ, ನಾನು ಹೋಗಿ ಅವರು ಬ್ಯಾಗ್ ಇಟ್ಟಿದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನಲ್ಲಿ ಕೂತ್ಕೊಂಡು ಇನ್ನೊಂದು ಸೀಟ್ನೂ ನಾನು ನೋಡ್ಕೊಳ್ತಿದ್ದೆ, ಸೊ ದ್ಯಾಟ್ ಅವರಾದರೂ ಬಂದಲ್ಲಿ ಕೂತ್ಕೊಳ್ತಾರೆ ಅಂತ ಅಂದ್ಬಿಟ್ಟು. ಬಿಕಾಸ್ ಅವ್ರು ಆಲ್ರೆಡಿ ಅಲ್ಲಿ ಬ್ಯಾಗ್ ಇಟ್ಟಿದ್ರು ಅಂತ. ಅವ್ರು ರಿಯಲಿ ತುಂಬ ಕೈಂಡ್ ಇದ್ದರು. ಅವರು ಕೂಡ ತಮಿಳಿಯನ್ನೇ, ಮುಸ್ಲಿಮ್ ತಮಿಳಿಯನ್. ಅವರು ಮಾತಾಡೋ ಸ್ಟೈಲಲ್ಲೇ ನನಗೆ ಗೊತ್ತಾಯಿತು ಅವ್ರು ಮುಸ್ಲಿಮ್ಸ್ ಅಂತ. ಆ್ಯಂಡ್ ಆಮೇಲೆ ನಾನು ಬಂದು ಕೂತ್ಕೊಂಡಾದ್ಮೇಲೆ, ನೀವು ಅಲ್ಲಿ ಕೂತ್ಕೊಳ್ತೀರಾ ಅಂತ ಕೇಳಿದ್ಮೇಲೆ, ಹಾಂ ನಾನು ಕೂತ್ಕೊಳ್ತೀನಿ ಪರವಾಗಿಲ್ಲ, ನೀವು ಅಲ್ಲೇ ಕೂತ್ಕೊಳ್ಳಿ ಅಂತ ಅವ್ರು ಬ್ಯಾಗ್ ಇಸ್ಕೊಂಡು ಅಲ್ಲಿ ಕೂತ್ಕೊಂಡ್ರು. ಸೊ ಇದು ಒಂದು ಇದು ಬಸ್ಸಲ್ಲಿ. ಆ್ಯಂಡ್ ಆನ್ ದ ಸೇಮ್ ಡೇ ಸೇಮ್ ಬಸ್ಸಲ್ಲಿ ನಾವು ಮತ್ತೆ ಅದೇ ಸಿಚುವೇಷನಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಯಿತು. ಸೊ ಆ ಇನ್ಸಿಡೆಂಟ್ನ ನಾನು ನಿಮಗೆ ನೆಕ್ಸ್ಟ್ ನಾಳಿನ ವ್ಲಾಗಲ್ಲಿ ಹೇಳ್ತೀನಿ. ಸೊ ಮಿಸ್ ಮಾಡ್ದಿರಂಗೆ ನೋಡಿ. ಹಾಗೆ ಈ ಥರ ಸಿಚುವೇಶನ್ಸ್ ಎಲ್ಲ ಆದರೆ ನೀವು ಹೇಗೆ ಫೇಸ್ ಮಾಡ್ತೀರಾ, ಆ್ಯಂಡ್ ಈ ಸಿಚುವೇಶನ್ಗೆ ನಿಮ್ಮ ಕಡೆಯಿಂದ ಏನು ಹೇಳ್ತೀರಾ ಈ ಥರ ಇರೋ ಜನಗಳಿಗೆ ಅಂತ ಕಮೆಂಟ್ ಮಾಡಿ. ಐ ನೋ ಮೋಸ್ಟ್ ಆಫ್ ದೆಮ್ ಕಮೆಂಟ್ ಮಾಡಲ್ಲ ಅಂತ, ಬಟ್
ಒನ್ ಆರ್ ದ ಅದರ್ ಡೇ ಅಥವಾ ಅಟ್ಲೀಸ್ಟ್ ಒನ್ ಆಫ್ ದೆಮ್ ಯಾರಾದರೂ ಒಬ್ಬರಾದರೂ ನಿಮ್ಮ ಅನಿಸಿದ್ದು ಅಥವಾ ನಿಮಗೇನಾದರೂ ಈ ಥರದ್ದು ಏನಾದರೂ ಇನ್ಸಿಡೆಂಟ್ ಆಗಿದ್ರೆ ನಿಮಗೂ ಕಮೆಂಟ್ ಮಾಡಿ. ನನಗೂ ಒಂದ್ಸತಿ ಈ ಥರನೇ ಆಗಿತ್ತು ಅಥವಾ ಈ ಥರ ಸಿಚುವೇಶನಲ್ಲಿ ನೀವು ಹೀಗಿರ್ಬೋದಾಗಿತ್ತು ಅಂತ ಅಂದ್ಬಿಟ್ಟು. ಬಿಕಾಸ್ ನನಗೆ ಗೊತ್ತಿತ್ತು ಅವ್ರು ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ ಅಂತಲೇ ಕಂಡಕ್ಟ್ರ್ ಆ ಥರ ಬಿಹೇವ್ ಮಾಡಿದ್ರು ಅಥವಾ ಏನು ಅಂತ ಅಂದ್ಬಿಟ್ಟು. ಬಟ್ ಐ ಆಮ್ 90% ಶ್ಯೂರ್ ಬಟ್ ನಾವು ಕನ್ನಡದಲ್ಲಿ ಮಾತಾಡೋದಕ್ಕೆ ಕಂಡಕ್ಟ್ರ್ ಆ ಥರ ಬಿಹೇವ್ ಮಾಡಿದ್ದು. ಆ್ಯಂಡ್ ಹಾಗೆ ಆ ಇನ್ನೊಂದು ಪರ್ಸನ್ನು ಕೂಡ ಯಾರು ಇನ್ನೊಬ್ರಿಗೆ ಸೀಟ್ ಬಿಟ್ಕೊಡ್ತಾಯಿದ್ರು ಅಥವಾ ಸೀಟ್ ಮಾಡಿಕೊಡ್ತಾಯಿದ್ರು ಅವರು ಕೂಡ ನಾವು ಕನ್ನಡ ಮಾತಾಡ್ತಾ ಇದ್ದೀವಿ ಅಂತಲೇ ಆ ಥರ ಮಾಡ್ತಿದ್ರು ಅಂತ ನನಗೆ 90% ಶ್ಯೂರ್ ಇದೆ. ಬಟ್ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಓಕೆ, ಆಗಲೇ ಹೇಳ್ದಾಗೆ ಮಳೆ ಬರ್ತಾಯಿತ್ತು. ಮಳೆ ಬರ್ತಾ ಇರಬೇಕಾದ್ರೇ ಸ್ವಲ್ಪ ಬಿಸಿ ಏನಾದರೂ ತಿನ್ನಬೇಕಂತ ಅನಿಸುತ್ತಲ್ವ. ಸೊ ಹಾಗೆ ನಮಗೂ ಅನಿಸಿ ನಮ್ಮನೆ ಹತ್ರನೇ 5 ಸ್ಟಾರ್ ಚಿಕನ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿ ಚೆನ್ನಾಗಿ ಬ್ಯಾಚಿಂಗ್ ಎಲ್ಲನೂ ಮಾಡಿಕೊಂಡು ಬರಬೇಕಾದ್ರೆ ಮೌಂಟೇನ್ ಡ್ಯೂ ಕುಡಿದೆ ನಾನು. ಸೊ ಮೌಂಟೇನ್ ಡ್ಯೂ ಕುಡಿದು ತುಂಬಾ ಜಾಸ್ತಿ ದಿವಸ ಆಗಿತ್ತು. ಬಿಕಾಸ್ ಕಾಲೇಜ್ ಟೈಮ್ಸಲ್ಲೆಲ್ಲ ಎವ್ರಿ ಡೇ ಆಫ್ಟರ್ನೂನ್ ಹೋಗಿ ಲಂಚ್ ಮಾಡಬೇಕಾದ್ರೆ ಮೌಂಟೇನ್ ಡ್ಯೂ ಕುಡಿತಾ ಇದ್ವಿ. ಆಮೇಲೆ ಮನೆಗೆ ಬಂದು ಆಗಾಗ ನನಗೆ ಸ್ವಲ್ಪ ಸೆಲ್ಫ್ ಲವ್ ಜಾಸ್ತಿ ಆಗ್ತಾ ಇರುತ್ತೆ ನನ್ನನ್ನು ನಾನೇ ನೋಡಿಕೊಂಡಾಗ. ಸೊ ಯು ಶುಡ್ ಲವ್ ಯುವರ್ ಸೆಲ್ಫ್ ಟು. ಆಮೇಲೆ ಲೇಟಾಗಿತ್ತು ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಫ್ರೆಶ್ ಅಪ್ ಆಗೋದಕ್ಕಂತ ಹೊರಟಿದ್ದೆ. ಸೊ ನನಗೆ ನಮ್ಮ ಡ್ಯಾಡಿ ಶರ್ಟ್ ಅಂದರೆ ತುಂಬಾ ಇಷ್ಟ. ನಮ್ಮ ಡ್ಯಾಡಿ ಇದು ಶೇಡಾಗಿ ಹೋಗಿದೆ, ಇದು ಬೇಡ ಅಂತ ಅಂದಾಗೆಲ್ಲ ನಾನು ನಮ್ಮ ಡ್ಯಾಡಿ ಶರ್ಟ್ನ ನಾನೇ ಹಾಕ್ಕೊಳ್ಳೋದು. ಸೊ ಸಿ ನಾವು ಟನ್. ಸೊ ಇದು ಒನ್ ಆಫ್ ಮೈ ಡ್ಯಾಡ್ಸ್ ಶರ್ಟ್. ಆ್ಯಂಡ್ ಆಮೇಲೆ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಅಂದ್ಬಿಟ್ಟು ಹೋದೆ. ಫ್ರೆಶ್ ಅಪ್ ಆಗಿ ಬಂದು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್.